ಏನಿರ್ತದೆ ವ್ಯಕ್ತಿ ಅವನಲ್ಲಿ ಏನು ಕಲೆ ಇರ್ತದೆ, ಅವನಲ್ಲಿ ಏನು ಪ್ರತಿಭೆ ಇರ್ತದೆ, ಅದನ್ನು ನೇರವಾಗಿ ತೋರಿಸುವಂಥದ್ದು ಒಂದೇ ಒಂದು ವೇದಿಕೆ ಅಂತಂದರೆ ಅದು ರಂಗಭೂಮಿ ಅಂತಕ್ಕಂಥದ್ದು. ಈ ರಂಗಭೂಮಿಯನ್ನು ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಇದಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ, ಅದನ್ನೇನಕ್ಕೆ ಹೋಗೋದು ಬೇಡ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಬಿ ಜಯಶ್ರೀ ಅವರು ಒಂದು ಕಾರ್ಯಕ್ರಮ, ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಏನೂ ಇರಲಿಲ್ಲ, ವಿಶೇಷವಾಗಿರ್ತಕ್ಕಂಥ ರಂಗಗೀತೆಗಳನ್ನು ಹಾಡಿದರು ಅವರು. ಆ ರಂಗಗೀತೆಗಳನ್ನು ಕೇಳಿದಾಗ ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತಾ ಅವರು ಕೆಲವೊಂದಷ್ಟು ಮಾತುಗಳನ್ನು ಹೇಳಿದರು. ಈ ರಂಗಗೀತೆಗಳಿಗೂ ಭಾವಗೀತೆಗಳಿಗೂ ಸಿನಿಮಾ ಗೀತೆಗಳಿಗೂ ಭಾಳಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಈ ಭಾವಗೀತೆಯಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಥವಾ ಇವೆಲ್ಲ ಕೆಲವೊಂದಷ್ಟು ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದು, ಕಲ್ಪನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತದೆ. ಆಮೇಲೆ ಸಿನಿಮಾ ಗೀತೆಗಳಲ್ಲಿ ವಿಶೇಷವಾಗಿ ಆಧುನಿಕವಾಗಿರ್ತಕ್ಕಂಥ ಮ್ಯೂಸಿಕ್ಕು ಅದು ಇದು, ಆಮೇಲೆ ಕೆಲವೊಂದು ಚಿತ್ರೀಕರಣ ಅದಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲ ಇರ್ತದೆ. ಆದರೆ ರಂಗಗೀತೆಗಳಲ್ಲಿ ನಿಜವಾಗಿರ್ತಕ್ಕಂಥ ಆ ಒಂದು ಕಲೆ ಅಥವಾ ಒಂದು ಕಥೆ ಏನಿರ್ತದೆ ಅದಕ್ಕೆ ಭಾವನೆಗಳನ್ನು ತುಂಬುವಂಥ, ನೈಜವಾಗಿರ್ತಕ್ಕಂಥ ಭಾವನೆಗಳನ್ನು ಹಾಡುಗಳ ಮೂಲಕ ತುಂಬಿ ಹಾಡುಗಾರರೇ ಅದನ್ನು ಅಭಿನಯ ಮಾಡೋದು, ಅದೊಂದು ನೈಜವಾಗಿರ್ತಕ್ಕಂಥ ಒಂದು ಜೀವಂತಿಕೆ ಇರುವಂಥ ಒಂದು ಕಲೆ. ಆ ಕಲೆ ರಂಗಗೀತೆಗಳಲ್ಲಿ ಇರ್ತದೆ ಅಂತಕ್ಕಂಥ ಮತ್ತು ಸಾಹಿತ್ಯಿಕವಾಗಿ ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ಭಾಳಷ್ಟು ಪ್ರೌಢ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ರಂಗಗೀತೆಗಳಲ್ಲಿ ಅನ್ನೋ ಒಂದು ಮಾತನ್ನು ಅವರು ನಾ ಹೇಳೋ ಮಾತಲ್ಲಿದ್ದು ಅವ್ರು ಜಯಶ್ರೀ ಅವರು ಮೇಡಮ್ ಅವರೇ ಅವರು ಹೇಳಿದರು ಅಂತಕ್ಕಂಥ ಮಾತನ್ನು ನಿನ್ನೆ ನೋಡ್ಬೋದು. ಸೊ ಹಾಗಾಗಿ ನಾವು ಈ ರಂಗ ಒಂದು ಭೂಮಿ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಭಾಳ ಪ್ರಾಚೀನಕ್ಕೆ ಏನು ಹೋಗೋದು ಬೇಡ. ಗುಬ್ಬಿ ವೀರಣ್ಣನ ಅಂದ್ರೆ ನಮಗೆ ಈಗಿನ ಜನರಿಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮಾತ್ರ ಹೇಳಿ ನೋಡಿದ್ರೆ ಗುಬ್ಬಿ ವೀರಂಗಣ್ಣವರು, ಎನ್ ಗಿ ಬಾಳಪ್ಪನವರು, ಬಿ ವಿ ಕಾರಂತ್ ಅವರು, ಬಿ ಜಯಶ್ರೀ ಅವರು, ಮಾಸ್ಟರ್ ಹೆಣ್ಣೇರಣ್ಣವರು, ಆಮೇಲೆ ನಮ್ಮ ಬಸವರಾಜ ಅವರು, ಬಸವರಾಜ್ ಅವರು, ಆಮೇಲೆ ಚಂದ್ರೋಡಿ ಲೀಲಾ ಅವರು, ಇಂಥ ಅನೇಕ ಜನ ಮತ್ತೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಶಾರದಾ ನಾಟ್ಯ ಸಂಘ, ನಮ್ಮ ಗೋಕಾವಿಯ ಒಂದು ನಾಟಕವನ್ನು ಅನೇಕ ರಂಗ ಕಲಾವಿದರನ್ನು ಬೆಳೆಸಿರ್ತಕ್ಕಂಥ ಮತ್ತು ರಂಗ ನಾಟಕಗಳನ್ನು, ರಂಗಗೀತೆಗಳನ್ನು ಜೀವಂತಿಕೆಯಾಗಿ ಉಳಿಸ್ಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಪರಂಪರೆ ನಮ್ಮ ಒಂದು ಈ ರಂಗ ಇದರೊಳಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಈ ವಿಶೇಷವಾಗಿ ಈ ಸಿನಿಮಾ ಜಗತ್ತು ಬಂದಮೇಲೆ ಇವುಗಳ ಬಗ್ಗೆ ಒಂದಿಷ್ಟು ಆಸಕ್ತಿ ಕಡಿಮೆ ಆಗ್ತಾ ಇವತ್ತಿಲ್ಲ ಏನಪ್ಪ ಅನ್ನೋಷ್ಟು ಮಟ್ಟಿಗೆ ಬಂದು ನಿಂತ್ಬಿಟ್ಟದ. ಈ ಒಂದು ಸಂದರ್ಭದಲ್ಲೇ ಈ ರಂಗಗೀತೆಗಳ ಸಂಭ್ರಮ ಮಾಡುವಂತಹ ಅವಶ್ಯಕತೆ ಇತ್ತ ಅಂತಂದು. ಯಾಕಪ್ಪ ಅಂತಂದ್ರೆ